ಈ ರೀತಿ ಗುರು ಬೀರಲಿಂಗ ದೇವರ ಅಪ್ಪಣೆ ಪಡೆದು ಮಾಳಿಂಗರಾಯರು ಲಿಂಬಾಳಗುಡ್ಡಕ್ಕೆ ಬರುತ್ತಾರೆ. ಲಿಂಬಾಳಗುಡ್ಡ ದಟ್ಟ ಅರಣ್ಯವಿರುವ ಪ್ರದೇಶ, ಕ್ರೂರ ಪ್ರಾಣಿಗಳ ವಾಸಸ್ಥಾನ. ಆದರೂ ಮಾಳಿಂಗರಾಯರು ಸ್ವಲ್ಪವೂ ಅಳುಕದೆ ಗುರು ಬೀರಲಿಂಗ ದೇವರ ಬಯಕೆ ಪೂರೈಸಲು ಹಠ ತೊಟ್ಟು ಈದ ಹುಲಿಯನ್ನು ಹುಡುಕುತ್ತಾ ದಟ್ಟ ಕಾಡಿನಲ್ಲಿ ನಡೆದು ಬರುತ್ತಿದ್ದಾರೆ. ಈ ಲಿಂಬಾಳಗುಡ್ಡದ ಗವಿಯೊಂದರಲ್ಲಿ ಹುಲಿಯೊಂದು ತನ್ನ ಪುಟ್ಟ ಮರಿಗಳೊಂದಿಗೆ ವಾಸವಾಗಿತ್ತು. ಪ್ರತಿದಿನವೂ ತಾಯಿ ಹುಲಿಯು ತನ್ನ ಮರಿಗಳಿಗೆ ಹಾಲುಣಿಸಿ ತನ್ನ ಆಹಾರ ಹುಡುಕುತ್ತಾ ಕಾಡಿನಲ್ಲಿ ಹೋಗುತ್ತಿತ್ತು. ತಾಯಿ ಹುಲಿಯು ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ದೊಡ್ಡ ಸರ್ಪವೊಂದು ತಾಯಿ ಹುಲಿ ಹೊರಗೆ ಹೋದ ಕೂಡಲೇ ಗವಿಯೊಳಗೆ ನುಗ್ಗಿ ದಿನಕ್ಕೊಂದು ಮರಿಯನ್ನು ನುಂಗಿ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳುತ್ತಿತ್ತು. ದಿನಕ್ಕೊಂದು ಮರಿ ಮಾಯವಾಗುವುದನ್ನು ಕಂಡು ತಾಯಿ ಹುಲಿ ಕಳವಳಗೊಂಡಿತ್ತು. ಒಂದು ದಿನ ಪ್ರತಿದಿನದಂತೆ ಉಳಿದ ತನ್ನ ಮರಿಗಳಿಗೆ ಹಾಲುಣಿಸಿ ತನ್ನ ಆಹಾರಕ್ಕಾಗಿ ಕಾಡಿನಲ್ಲಿ ಹೊರಟು ಹೋಗುತ್ತದೆ ತಾಯಿ ಹುಲಿ. ಇದೇ ಸಮಯವನ್ನು ಕಾಯುತ್ತಿದ್ದ ಸರ್ಪವು ಹೊರಗೆ ಆಟವಾಡುತ್ತಿದ್ದ ಹುಲಿಮರಿಗಳನ್ನು ನುಂಗಲು ಗವಿಯತ್ತ ಧಾವಿಸುತ್ತಿರುವಾಗ ಮಾಳಿಂಗರಾಯರ ಆಗಮನವಾಗುತ್ತದೆ. ಹುಲಿ ಮರಿಗಳನ್ನು ನುಂಗಲು ಹವಣಿಸುತ್ತಿದ್ದ ಸರ್ಪವನ್ನು ಕಂಡ ಮಾಳಿಂಗರಾಯರು ತಮ್ಮ ಭಂಡಾರದ ಜಾಡಿಯಿಂದ ಭಂಡಾರ ತೆಗೆದು
ಆ ಸರ್ಪದ ಮೇಲೆ ಸುತ್ತುತ್ತಾರೆ. ಆ ತಕ್ಷಣ ಸರ್ಪವು ಸತ್ತು ಹೋಗುತ್ತದೆ. ಹುಲಿ ಮರಿಗಳನ್ನು ಉಳಿಸಿದ ತೃಪ್ತಿಯಲ್ಲಿ ಮಾಳಿಂಗರಾಯರು ನಿಂತಿದ್ದಾಗ ಆಹಾರ ಹುಡುಕಿಕೊಂಡು ಹೋಗಿದ್ದ ತಾಯಿ ಹುಲಿ ಅಲ್ಲಿಗೆ ಬರುತ್ತದೆ. ತನ್ನ ಮರಿಗಳ ಮುಂದೆ ನಿಂತಿದ್ದ ಮಾಳಿಂಗರಾಯರನ್ನು ಕಂಡ ತಾಯಿ ಹುಲಿಯು ತನ್ನ ಮರಿಗಳು ಮಾಯವಾಗುವುದಕ್ಕೆ ಇವನೇ ಕಾರಣನಿರಬೇಕೆಂಬ ತಪ್ಪು ಕಲ್ಪನೆಯಿಂದ, ಕೆಲವೋ ಮಾನವ, ನನ್ನ ಮರಿಗಳನ್ನು ದೋಚುತ್ತಿರುವ ಕಳ್ಳ ನೀನು, ಇವತ್ತು ನಿನ್ನನ್ನು ಸುಮ್ಮನೆ ಬಿಡಲಾರೆ, ನಿನ್ನನ್ನು ತಿಂದು ನನ್ನ ಹಸಿವೆ ಹಿಂಗಿಸಿಕೊಳ್ಳುತ್ತೇನೆ ಎಂದು ಆರ್ಭಟಿಸಿ ಮಾಳಿಂಗರಾಯರ ಮೇಲೆ ಎರಗಬೇಕೆನ್ನುವಷ್ಟರಲ್ಲಿ ಅಲ್ಲಿಯೇ ಇದ್ದ ಹುಲಿ ಮರಿಯೊಂದು ತಾಯಿ ಹುಲಿಯನ್ನು ತಡೆದು, ಅಮ್ಮ, ಇವರು ನಮ್ಮನ್ನು ಉಳಿಸಿದ ಪುಣ್ಯಾತ್ಮರು. ಇಷ್ಟು ದಿನ ನಮ್ಮ ಒಡ ಹುಟ್ಟಿದವರನ್ನು ನುಂಗಿದ್ದು ಅದೋ ಅಲ್ಲಿ ಸತ್ತು ಬಿದ್ದಿರುವ ಸರ್ಪ. ಇವತ್ತು ನಾವು ಅದಕ್ಕೆ ಆಹಾರವಾಗುತ್ತಿದ್ದೆವು. ಅಷ್ಟರಲ್ಲಿ ಈ ಮಹಾನುಭಾವರು ಬಂದು ನಮ್ಮನ್ನು ಕಾಪಾಡಿದರು ಎಂದು ಹೇಳುತ್ತದೆ. ಸತ್ಯ ತಿಳಿದ ತಾಯಿ ಹುಲಿಯು ಮಾಳಿಂಗರಾಯರಲ್ಲಿ ಕ್ಷಮೆ ಕೇಳಿ, ನೀವ್ಯಾರು, ಇಲ್ಲಿಗೇಕೆ ಬಂದಿರುವಿರಿ, ನನ್ನಿಂದ ನಿಮಗೇನಾದರೂ ಆಗಬೇಕಿದೆಯೇ ಎಂದು ಕೇಳುತ್ತದೆ. ಆಗ ಮಾಳಿಂಗರಾಯರು ಆ ತಾಯಿ ಹುಲಿಗೆ ತಮ್ಮ ಪರಿಚಯ, ಬಂದಿರುವ ಉದ್ದೇಶವನ್ನು ತಿಳಿಸಿ ಗಿಣ್ಣದ ಹಾಲು ದಯಪಾಲಿಸುವಂತೆ ಕೇಳಿಕೊಡುತ್ತಾರೆ. ಅದಕ್ಕೆ ತಾಯಿ ಹುಲಿಯು ಧಾರಾಳವಾಗಿ ಕೊಡುತ್ತೇನೆ, ತೆಗೆದುಕೊಂಡು ಹೋಗು ಎಂದು ಹೇಳುತ್ತದೆ. ಆಗ ಮಾಳಿಂಗರಾಯರು, ನಾನೊಬ್ಬನೇ ಹಾಲು ತೆಗೆದುಕೊಂಡು ಹೋದರೆ ಇದು ಹುಲಿಯ ಗಿಣ್ಣದ ಹಾಲೆಂದು ನಮ್ಮ ಗುರುಗಳು ನಂಬುವುದಿಲ್ಲ. ಕಾರಣ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದರೆ ಒಳ್ಳೆಯದು ಎಂದು ಹೇಳುತ್ತಾರೆ. ಅವರ ಮಾತಿಗೆ ಹುಲಿ ಮರಿಯು, ನೀವೇನೂ ಚಿಂತಿಸಬೇಡಿ, ನೀವು ನನ್ನ ತಾಯಿಯ ಹಾಲನ್ನು ಹಿಂಡಿಕೊಳ್ಳಿರಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳಿದಾಗ ಮಾಳಿಂಗರಾಯರು ಹರ್ಷಿತರಾಗಿ ಹುಲಿಯ ಗಿಣ್ಣದ ಹಾಲಿನೊಂದಿಗೆ ಮರಿಯನ್ನು ಎತ್ತಿಕೊಂಡು ಗುರು ಬೀರಲಿಂಗ ದೇವರ ಬಯಕೆ ನೆರವೇರಿಸಲು ಹೊರಡುತ್ತಾರೆ. ಹುಲಿಯ ಗಿಣ್ಣದ ಹಾಲಿನೊಂದಿಗೆ ಹುಲಿ ಮರಿಯನ್ನು ಎತ್ತಿಕೊಂಡು ಗುರುಧ್ಯಾನ ಮಾಡುತ್ತಾ ಬೀರಲಿಂಗ ದೇವರ ಗುಡಿಯ ಕಡೆಗೆ ಹೊರಡುತ್ತಾರೆ. ಮಾಳಿಂಗರಾಯರು ಹುಲಿಯ ಗಿಣ್ಣದ ಹಾಲಿನೊಂದಿಗೆ ನಡೆದು ಬರುತ್ತಾ ಮಧ್ಯೆ ಮಧ್ಯೆ ಹುಲಿ ಮರಿಯನ್ನು ಮುದ್ದಿಸುತ್ತಾ, ಗುರು ಬೀರಲಿಂಗ ದೇವರ ಸನ್ನಿಧಿಗೆ ಬಂದು ತಾವು ತಂದ ಹುಲಿಯ ಗಿಣ್ಣದ ಹಾಲನ್ನು ಅರ್ಪಿಸುತ್ತಾರೆ. ಶಿಷ್ಯ ಮಾಳಿಂಗರಾಯನು ಅರ್ಪಿಸಿದ ಹುಲಿಯ ಗಿಣ್ಣದ ಹಾಲನ್ನು ಸ್ವೀಕರಿಸಿದ ಬೀರಲಿಂಗ ದೇವರು ಸಂತೋಷಭರಿತರಾಗಿ ಹುಲಿ ಮರಿಯ ಮೈ ಸವರುತ್ತಾ, ಮಾಳಿಂಗರಾಯ, ನೀನೇ ನನ್ನ ನಿಜವಾದ ಶಿಷ್ಯ, ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಅಪಾರವಾಗಿದೆ, ನಾನು ತೃಪ್ತನಾಗಿದ್ದೇನೆ ಮಾಳಿಂಗರಾಯ, ತೃಪ್ತನಾಗಿದ್ದೇನೆ ಎಂದು ಮಾಳಿಂಗರಾಯರನ್ನು ಹರಸುತ್ತಾರೆ.